ಈಗ ನನಗೆ 66 ವರ್ಷ. ಸುಳ್ಯದಲ್ಲಿ ಪಯಸ್ವಿನಿ ನದಿಯಲ್ಲಿ ತುಂಬ ಜನರನ್ನು ಸೇವೆ ಮಾಡಿದ್ದೇನೆ. ಈಗಲೂ ನನಗೆ ಜನರನ್ನು ಎಲ್ಲಾದರೂ ಅಪಾಯದಲ್ಲಿ ಸಿಲುಕಿದವರನ್ನು ರಕ್ಷಣೆ ಮಾಡುವಂಥ ಒಂದು ಆತ್ಮವಿಶ್ವಾಸ ಈಗಲೂ ಇದೆ. ಮೊಹಮ್ಮದ್ ಅವರು ನಮ್ಮ ಊರಿನವರೇ. ಹಲವಾರು ವರ್ಷಗಳಿಂದ ನಮ್ಮ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಹತ್ರ ಆಪತ್ಬಾಂಧವರಾಗಿ ಇದು ವರ್ಕ್ ಮಾಡ್ತಿದ್ರು. ಒಂದು ಘಟನೆ ನಡೆಯಿತು ಇಲ್ಲಿ. ನಮ್ಮ ಪದ್ಮಂಜ CA ಬ್ಯಾಂಕ್ನ ಮ್ಯಾನೇಜರ್ ಆಗಿದ್ದಂಥ ತಿಮ್ಮಯ್ಯ ಗೌಡ ಇವರು ಒಂದ್ಸಲ ಅವರು ಆ ಕಡೆಯಿಂದ ಈ ಕಡೆ ಬರ್ತಿರ್ಬೇಕಾದ್ರೆ ಒಂದು ನೀರಿನ ಸುಲಿಗೆ ಸಿಲುಕಿ ಹೋಗ್ತಿದ್ರು. ಹಾಗೆ ಅವರನ್ನು ಇವರು ಆಪತ್ಕಾಲದಲ್ಲಿ ರಕ್ಷಣೆ ಮಾಡಿ ಒಂದು ಜೀವವನ್ನು ಉಳಿಸಿದ್ದಾರೆ. ಅಂದರೆ ಅಷ್ಟು ಫಾಸ್ಟ್ ಇತ್ತು ನೀರು. ಏನಾದರೂ ಒಂದು ಮುಳ್ಳು ನನ್ನ ಟ್ಯೂಬಿಗೆ ತಾಗಿದ್ದರೆ ನಾನು ಅವತ್ತು ಇರ್ತಿರ್ಲಿಲ್ಲ. ಕಾಫಿ ಡೇ ಸಿದ್ಧಾರ್ಥ ಅವರ ಒಂದು ಶವ ಶೋಧನಾ ಕಾರ್ಯಕ್ಕೆ ನಾನು ಒಂದು 2 ದಿವಸ ಅಲ್ಲಿ ಭಾಗಿಯಾಗಿದ್ದೆ. ಸೆಂಟ್ರಲ್ ಜಿಲ್ಲಾಧಿಕಾರಿ ಅವರಿಗೊಂದು ಅಭಿನಂದನಾ ಪತ್ರ ಸಹ ಕೊಟ್ಟಿದ್ದಾರೆ. ನನಗೆ 2 ಬಾರಿ ಎಂಜಿಯೋಗ್ರಾಮ್ ಆಗಿದೆ. ಒಮ್ಮೆ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಡ್ಯೂಟಿ ಮಾಡ್ತಿರುವಾಗಲೇ ನನ್ನ ಡಾಕ್ಟರ್ ಹೇಳಿದರು, ನಿಮಗೆ ಮುಳುಗುವುದಕ್ಕೆ ಏನು ತೊಂದರೆ ಇಲ್ಲ, ಮುಳುಗಬಹುದು ಅಂತ. ಒಂದು ಕಾಲ್ ಬಂತು ಇಲ್ಲಿ ಬೈಪಡಿ, ತುಂಬ ಜನ ಅಲ್ಲಿ ಸೇರಿದ್ರು. ಹೋಗಿ ಅದು 30 ಅಡಿ ಆಳಕ್ಕೆ ಹೋದೆ. ಒಮ್ಮೆ ಹೋಗಿ ಮೇಲೆ ಬಂದು ನನ್ನಿಂದ ಆಗೋದಿಲ್ಲ ಅಂತ ಹೇಳಿದೆ ಅವರಿಗೆ. ತೆಗೆಯದೇ ಬರುವುದಿಲ್ಲ ಅಂತ ನಾನು ಮನಸ್ಸಿಟ್ಟೆ ಹೋದದ್ದು. ನೆಕ್ಸ್ಟ್ ಹೋದಾಗ ಅವರ ಕೈಯೇ ನನಗೆ ಸಿಕ್ಕಿತ್ತು. ಅಡಿಯಲ್ಲಿ 30 ಅಡಿ ಆಳದಲ್ಲಿ ಅವರ ಕೈಯೇ ಸಿಕ್ಕಿದ್ದು. ಹಾಗೆ ಹೇಳ್ಕೊಂಡು ಬಂದು ಕೊಟ್ಟಿದ್ದೇನೆ. ಬರೀ 10 ನಿಮಿಷದಲ್ಲಿ ಆ ಶವವನ್ನು ಎತ್ತಿದ್ದೆ. ಇನ್ನೊಂದು ಮರೆಯಲಾದ ಘಟನೆ ಅಂದರೆ ಉಪ್ಪಿನಂಗಡಿಯಲ್ಲಿ ಅಲ್ಲಿ 2 ನದಿ ಸೇರುವಲ್ಲಿ ಒಬ್ಬರು ಲಾಲಿ ಲಕ್ಷ್ಮಣ ಅಂತ ಒಬ್ಬರು ಬಿದ್ದಿದ್ರು. ಅಲ್ಲಿ ಅಗ್ನಿಶಾಮಕ ದಳದವರೆಲ್ಲ ಸೇರಿದರು. ಆದರೆ ಅಷ್ಟು ನೀರಿಗೆ ಯಾರಿಗೆ ಹೋಗಲಿಕ್ಕೆ ಧೈರ್ಯ ಬರಲಿಲ್ಲ. ನಾನು ಹೋದ ಮೇಲೆ ಇನ್ನೊಬ್ಬರು ನನ್ನ ಜೊತೆ ಬಂದಿದ್ದಾರೆ. ನಾನು ಅವರು ಹೋಗಿ ಅವರಿಗೆ ಒಂದು ಜಾಕೆಟ್ ಹಾಕಿ ಅವರನ್ನು 2 ಕಿಲೋಮೀಟ್ರ್ ಕೆಳಗೆ, ಅಂದರೆ ಅಷ್ಟು ಫಾಸ್ಟ್ ಇತ್ತು ನೀರು. ಫಾಸ್ಟ್ ಇರುವಾಗ ನಾವು ಹೋಗಿ ಅವರನ್ನು 2 ಕಿಲೋಮೀಟ್ರ್ ಕೆಳಗೆ ಎಳೆದುಕೊಂಡು ಹೋಗಿ ಸೇವ್ ಮಾಡಿದ್ದೆವು, ಅವತ್ತು ಬಚಾವ್ ಮಾಡಿದ್ದೆವು. ತುಂಬ ಅಪಾಯ ಎಲ್ಲ ಇರ್ತದೆ, ಆದರೂ ಅದನ್ನು ನಾವು ಲೆಕ್ಕಿಸುವುದಿಲ್ಲ. ಒಂದು 30-40 ಫೀಟ್ ಅಲ್ಲಿ ನೀರಿತ್ತು. ಒಂದು ಬಂಡೆ ಅಡಿಯಲ್ಲಿ ಬಂಡೆ ಇತ್ತು. ಒಂದು ಒಳಗೆ ನುಗ್ಗಿ ಮತ್ತೊಂದು ಬಂಡೆ ಅಲ್ಲಿ ಮೇಲೆ ಬರುವಂಥ ಒಂದು ಪರಿಸ್ಥಿತಿ ನನಗೆ ಎದುರಾಗಿತ್ತು ಅಲ್ಲಿ ಪುತ್ತೂರು ಕಡೆಯಲ್ಲಿ. ಏನಾದರೂ ಅಲ್ಲಿ ನಾವು ಹೋಗುವಾಗ ಅದರಲ್ಲಿ ಸಿಕ್ಕಿದೆ, ನಾವು ಇಲ್ಲಿ ಇರಲಿಲ್ಲ. ಅಲ್ಲಿ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ನನಗೆ ಬೆಳಿಗ್ಗೆ 8-9 ಗಂಟೆಗೆ ಹೋದರೆ ಮಧ್ಯಾಹ್ನವರೆಗೆ ನಮಗೆ ಡ್ಯೂಟಿಯಲ್ಲಿ. ಅಲ್ಲಿ ಅಂದರೆ ಅಲ್ಲಿ ತುಂಬ ಜನ ಸ್ನಾನ ಮಾಡಲಿಕ್ಕೆ ಬರ್ತಾರೆ. ಅವರನ್ನು ಇದು ನೋಡಿಕೊಳ್ಳಿಕ್ಕೆ, ಅಂದರೆ ಅವರು ಅಲ್ಲಿ ಸ್ನಾನ ಮಾಡುವಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಹೋಮ್ ಗಾರ್ಡ್ ಇರ್ತಾರೆ, ನಾವು ಇರ್ತೇವೆ. ಇವಾಗ ಒಂದು 2 ವರ್ಷದಿಂದ ಹೋಗೋದಿಲ್ಲ. ಅಂದರೆ ಅಲ್ಲಿ ಅವರು ಖಾಸಗಿ ಅವರನ್ನು ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿದರು. ನೀರಿನಲ್ಲಿ ಮುಳುಗಿದವರನ್ನು ತುಂಬ ಜನನು ಮೇಲೆ ಎತ್ತಿದ್ದಾರೆ. ಅದಕ್ಕಾಗಿ ನಮಗೆ ಇವರ ಮೇಲೆ ತುಂಬ ಹೆಮ್ಮೆ ಇದೆ. ಡ್ಯಾಮ್ನ ನೀರಿನಲ್ಲಿ ಬಿದ್ದಿದ್ರು ಒಬ್ಬ ಯುವಕ, 18 ವರ್ಷದ 20 ವರ್ಷದ ಯುವಕ. ಆಗ ಮನೆಯವರು ಬಂದು ತುಂಬ ಹತ್ತಿರು, ಶವ ಹೇಗಾದರೂ ತೆಗೀರಿ ಅಂತ. ಹಾಗೆ ನಾನು ಮತ್ತು ಇಲ್ಲಿ ಹತ್ತಿರದಲ್ಲಿ ಸಲೀಮ್ ಅಂತ ಇದ್ದಾರೆ, ಅವರು ಹೋಗಿ 11:30 ಗಂಟೆಗೆ ರಾತ್ರಿ ಮುಳುಗಿ ಆ ಶವವನ್ನು ತೆಗೆದಿದ್ದೇವೆ. ಮರುದಿನ ಪೊಲೀಸ್ ಸ್ಟೇಷನಿಂದ ನಮ್ಮನ್ನು ಕರೆಸಿ ಒಂದು ಅಭಿನಂದನೆ ಹೇಳಿದ್ದಾರೆ. ನಮಗೆ ಒಂದು ಗೊತ್ತಿದ್ದ ಕೆಲಸ ನಾವು ಮಾಡಬೇಕಲ್ಲ, ನಮಗೆ ಅದರಲ್ಲಿ ತೃಪ್ತಿ ಇದೆ, ಅದಕ್ಕಾಗಿ ನಾವು ಮಾಡ್ತೇವೆ ಅಷ್ಟೇ. ಮತ್ತು ನೀರಲ್ಲಿ ಯಾವ ಒಬ್ಬ ವ್ಯಕ್ತಿಗೂ ನೀರಲ್ಲಿ ನಾನು ಸೇವಾಗಿ ಬರ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನೀರಲ್ಲಿಯೂ ಅದೇ ರೀತಿ ಬೆಂಕಿಯಲ್ಲಿ. ಖಾನಾಪುರ ಉಸ್ತಾದ್ ಅವರು ಕಲ್ಲಿಕೋಟೆ ನಾಲೆಜ್ ಸಿಟಿಯಲ್ಲಿ ಒಂದು ಕೊಡಿಸಿದ ಒಂದು ಜೀವರಕ್ಷಕ ಅವಾರ್ಡ್ ಅನ್ನು ನನ್ನ ಜೀವಮಾನದಲ್ಲಿ ಮರೆಯಲಿಕ್ಕೆ ಆಗೋದಿಲ್ಲ. ಹಾಗೆ ಸಂಘ ಸಂಸ್ಥೆಗಳು ಮತ್ತು ರಾಜ್ಯ ಮಟ್ಟದ ಅವಾರ್ಡ್ಗಳೆಲ್ಲ ಲಭಿಸಿದೆ. ಮತ್ತು ಸಂಘ ಸಂಸ್ಥೆ ಇಲ್ಲಿ ನಮ್ಮ ಊರ ಹತ್ರ ಎಲ್ಲ ತುಂಬ ಸಂಘ ಸಂಸ್ಥೆಗಳು ನನ್ನನ್ನು ಕರೆಸಿ ಸನ್ಮಾನಿಸಿದ್ದಾರೆ. ಈ ಏಜಲ್ಲಿ ಕೂಡ ಅವರು ಮಾಡುವುದಂದರೆ ಆ ದೇವರ ಕೃಪೆ, ದೇವರ ಆಶೀರ್ವಾದ ಅವರ ಮೇಲೆ ಯಾವಾಗಲೂ ಇರುತ್ತೆ. ಯಾಕೆಂದರೆ ಒಂದು ಜೀವ ರಕ್ಷಣೆ ಮಾಡುವುದಂದರೆ ಒಂದು ವೈದ್ಯನಿಗೆ ಸಮಾನವಾಗಿರ್ತದೆ ಸರ್.